ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈ ವಿಚಾರ ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ಮೇಲೆ ಒಂದಷ್ಟು ನಟಿಯರು ಇರ್ಬೋದು, ಕಿರುತೆರೆ ನಟಿಯರು ಸಹ ಧ್ವನಿ ಎತ್ತಕ್ಕೆ ಶುರು ಮಾಡಿದ್ರು. ಒಂದು ಒಳ್ಳೆ ಕಾಸ್ ಅಂತಾನೆ ಹೇಳ್ಬೋದು. ಒಬ್ಬರು ಒಂದು ಹೆಣ್ಣು ಏನಾದ್ರೂ ಧೈರ್ಯ ಮಾಡಿ ಮುಂದೆ ಬಂದ್ರೆ ಎಲ್ಲರೂ ಅವ್ರ ಹಿಂದೆ ಹಿಂಡಾಗಿ ಬರುವಂತದ್ದು ಎಷ್ಟು ಖುಷಿ ಕೊಡುತ್ತೋ. ಜೊತೆಗೆ ಈ ರೀತಿ ಬೆಳವಣಿಗೆ ನಿಜಕ್ಕೂ ಖುಷಿ ಕೊಡೋದಿಲ್ಲ, ಆದ್ರೂ ಒಬ್ರು ಧ್ವನಿ ಎತ್ತದಾಗ ಖುಷಿ ಕೊಡುತ್ತೆ. ಮ್ಯಾಮ್, ಇಲ್ಲಿ ರೇಣುಕಾ ಸ್ವಾಮಿ ಅವರ ಮಾತ್ರ ಕೆಟ್ಟದಾಗ ಮೆಸೇಜ್ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಅಂಡ್ ಇಲ್ಲಿ ಯಾರ್ಯಾರು ಧ್ವನಿ ಎತ್ತಿದ್ದಾರೆ ಅವರು ಈ ಒಂದು ಇಶ್ಯೂ ಬಗ್ಗೆ ಮಾತಾಡ್ತಿಲ್ಲ. ಈ ಒಂದು ಕೃತ್ಯದಿಂದ ಕೆಟ್ಟ ಮೆಸೇಜ್ ಇಂದ ಈ ಒಂದು ದೊಡ್ಡ ಅನಾಹುತ ಆಗೋಗಿದೆ. ಸೊ ಅಟ್ಲೀಸ್ಟ್ ಇವಾಗಾದ್ರೂ ಎಚ್ಚೆತ್ಕೊಳ್ಳಿ ಎಲ್ಲರೂ ಅಂತ ನಾವು ಧ್ವನಿ ಎತ್ತುತ್ತಾ ಇದೀವಿ. ಯಾಕಂತಂದ್ರೆ ಇನ್ನೂ ಒಂದಷ್ಟು ಜನ ಸಾಯೋದ್ ಬೇಡ ಅಂತ ಧ್ವನಿ ಎತ್ತುತ್ತಾ ಇದೀವಿ ಮ್ಯಾಮ್, ಅಷ್ಟೇ. ಒಂದಷ್ಟು ಮೆಸೇಜ್ಗಳನ್ನ ನೀವು ಮೊಬೈಲ್ ಅಲ್ಲಿ ತೋರಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಸಹ ಬಂದಿರುವಂತದ್ದು, ಅದನ್ನ ನಿಮಗೆ ತೋರಿಸಿರುವಂತದ್ದು ಕೇಳಿದಾಗ ನಿಮ್ಗೆ ಎಷ್ಟು ಶಾಕ್ ಆಯ್ತು? ಈಗಲೂ ನನಗೆ ಇದು ನ್ಯೂಡಿಟಿ ಮೆಸೇಜಸ್ ಬಂದೇ ಬರುತ್ತೆ ಮ್ಯಾಮ್. ಅದು ಪ್ರೊಫೈಲ್ ಪಿಕ್ಚರ್ ನೋಡಿದ್ರೆ ಹುಡುಗಿದಿರುತ್ತೆ, ಅವ್ರು ನೋಡಿದ್ರೆ ಮಾಸ್ಟರ್ಬೇಷನ್ ವಿಡಿಯೋಸು ಅಥವಾ ಪ್ರೈವೇಟ್ ಪಾರ್ಟ್ಸ್ಗಳ ಇಮೇಜ್ ಕಳ್ಸಿರ್ತಾರೆ. ಅಂಡ್ ನನಗೆ ಅನ್ಸೋ ಮಟ್ಟಿಗೆ ನನಗೆ ಚೆನ್ನಾಗಿ ಗೊತ್ತು ಮ್ಯಾಮ್, ಈ ವಿಡಿಯೋ ಯಾರೆಲ್ಲ ಹುಡುಗಿರು ನೋಡ್ತಿರ್ತಾರೆ ಪ್ರತಿಯೊಂದು ಹುಡುಗಿಗೂ ಈ ರೀತಿಯ ಒಂದು ಈ ರೀತಿಯ ಒಂದು ವಿಡಿಯೋಸು ಅಥವಾ ಮೆಸೇಜಸ್ ಬಂದೇ ಇರುತ್ತೆ ಮ್ಯಾಮ್. ಎಲ್ಲರೂ ರಿಲೇಟ್ ಮಾಡ್ಕೋಬಹುದು. ಆದ್ರೆ ನಾನು ಹುಡುಗಿರಿಗೆ ಏನ್ ಕೇಳ್ಕೊಳ್ಳೋದು ಅಂತಂದ್ರೆ, ಈ ಒಂದು ಅಕೌಂಟ್ ಇಂದ ಮೆಸೇಜಸ್ ಬಂದಿದ್ರೆ ದಯವಿಟ್ಟು ಹೊರಗಡೆ ಬಂದು ಶೇರ್ ಮಾಡ್ಕೊಳ್ಳಿ, ಸೊ ದಟ್ ಇದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಅವಾಗ ಒಂದ್ ಸ್ವಲ್ಪ ಪ್ರೊಸೀಡ್ ಆಗುತ್ತೆ ತನಿಖೆಗೆ ಅಂತ. ಎಷ್ಟು ಜನ ಬ್ಲಾಕ್ ಮಾಡಿದ್ರೆ ನೀವು ಅಪ್ರಾಕ್ಸಿಮೇಟ್ಲಿ? ಮ್ಯಾಮ್, 180 ಜನನ್ನ ಬ್ಲಾಕ್ ಮಾಡಿದೀನಿ. ಇನ್ ಮಿಕ್ದವ್ರನ್ನೆಲ್ಲ ಬ್ಲಾಕ್ ಮಾಡಲ್ಲ. ಬುದ್ಧಿ ಕಳಿಸಿ ಒಂಥರ ರೀಹ್ಯಾಬ್ ಸೆಂಟರ್ ತರ ಮೇಡಮ್ ನನ್ನ ಕಮೆಂಟ್ ಸೆಕ್ಷನ್. ಈಗ ರೀಹ್ಯಾಬ್ ಸೆಂಟರ್ ಇರುತ್ತೆ ಗೊತ್ತಾ, ಕೆಲವರಿಗೆ ಕಾಯಿಲೆ ಇರುತ್ತೆ, ಕೆಲವರು ಮಾಡೋ ರೀಲ್ನ ನೋಡಿ ಅವ್ರಿಗೆ ಆಗ್ತಿರಲ್ಲ, ಅದನ್ನ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ನಾನು ಅವ್ರನ್ನೆಲ್ಲ ಪೇಷನ್ಸ್ ಅಲ್ವಾ ಮೇಡಮ್, ಅವ್ರನ್ನೆಲ್ಲ ವಾಸಿ ಮಾಡಿ ಆಚೆ ಕಳಿಸ್ತೀನಿ. ಈ ವಿಚಾರ ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ಮೇಲೆ ಒಂದಷ್ಟು ನಟಿಯರು ಇರ್ಬೋದು, ಕಿರುತೆರೆ ನಟಿಯರು ಸಹ ಧ್ವನಿ ಎತ್ತಕ್ಕೆ ಶುರು ಮಾಡಿದ್ರು. ಒಂದು ಒಳ್ಳೆ ಕಾಸ್ ಅಂತಾನೆ ಹೇಳ್ಬೋದು. ಒಬ್ಬರು ಒಂದು ಹೆಣ್ಣು ಏನಾದ್ರೂ ಧೈರ್ಯ ಮಾಡಿ ಮುಂದೆ ಬಂದ್ರೆ ಎಲ್ಲರೂ ಅವ್ರ ಹಿಂದೆ ಹಿಂಡಾಗಿ ಬರುವಂತದ್ದು ಎಷ್ಟು ಖುಷಿ ಕೊಡುತ್ತೋ. ಜೊತೆಗೆ ಈ ರೀತಿ ಬೆಳವಣಿಗೆ ನಿಜಕ್ಕೂ ಖುಷಿ ಕೊಡೋದಿಲ್ಲ, ಆದ್ರೂ ಒಬ್ರು ಧ್ವನಿ ಎತ್ತದಾಗ ಖುಷಿ ಕೊಡುತ್ತೆ. ಮ್ಯಾಮ್, ಇಲ್ಲಿ ರೇಣುಕಾ ಸ್ವಾಮಿ ಅವರ ಮಾತ್ರ ಕೆಟ್ಟದಾಗ ಮೆಸೇಜ್ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಅಂಡ್ ಇಲ್ಲಿ ಯಾರ್ಯಾರು ಧ್ವನಿ ಎತ್ತಿದ್ದಾರೆ ಅವರು ಈ ಒಂದು ಇಶ್ಯೂ ಬಗ್ಗೆ ಮಾತಾಡ್ತಿಲ್ಲ. ಈ ಒಂದು ಕೃತ್ಯದಿಂದ ಕೆಟ್ಟ ಮೆಸೇಜ್ ಇಂದ ಈ ಒಂದು ದೊಡ್ಡ ಅನಾಹುತ ಆಗೋಗಿದೆ. ಸೊ ಅಟ್ಲೀಸ್ಟ್ ಇವಾಗಾದ್ರೂ ಎಚ್ಚೆತ್ಕೊಳ್ಳಿ ಎಲ್ಲರೂ ಅಂತ ನಾವು ಧ್ವನಿ ಎತ್ತುತ್ತಾ ಇದೀವಿ. ಯಾಕಂತಂದ್ರೆ ಇನ್ನೂ ಒಂದಷ್ಟು ಜನ ಸಾಯೋದ್ ಬೇಡ ಅಂತ ಧ್ವನಿ ಎತ್ತುತ್ತಾ ಇದೀವಿ ಮ್ಯಾಮ್, ಅಷ್ಟೇ. ಒಂದಷ್ಟು ಮೆಸೇಜ್ಗಳನ್ನ ನೀವು ಮೊಬೈಲ್ ಅಲ್ಲಿ ತೋರಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಸಹ ಬಂದಿರುವಂತದ್ದು, ಅದನ್ನ ನಿಮಗೆ ತೋರಿಸಿರುವಂತದ್ದು ಕೇಳಿದಾಗ ನಿಮ್ಗೆ ಎಷ್ಟು ಶಾಕ್ ಆಯ್ತು? ಈಗಲೂ ನನಗೆ ಇದು ನ್ಯೂಡಿಟಿ ಮೆಸೇಜಸ್ ಬಂದೇ ಬರುತ್ತೆ ಮ್ಯಾಮ್. ಅದು ಪ್ರೊಫೈಲ್ ಪಿಕ್ಚರ್ ನೋಡಿದ್ರೆ ಹುಡುಗಿದಿರುತ್ತೆ, ಅವ್ರು ನೋಡಿದ್ರೆ ಮಾಸ್ಟರ್ಬೇಷನ್ ವಿಡಿಯೋಸು ಅಥವಾ ಪ್ರೈವೇಟ್ ಪಾರ್ಟ್ಸ್ಗಳ ಇಮೇಜ್ ಕಳ್ಸಿರ್ತಾರೆ. ಅಂಡ್ ನನಗೆ ಅನ್ಸೋ ಮಟ್ಟಿಗೆ ನನಗೆ ಚೆನ್ನಾಗಿ ಗೊತ್ತು ಮ್ಯಾಮ್, ಈ ವಿಡಿಯೋ ಯಾರೆಲ್ಲ ಹುಡುಗಿರು ನೋಡ್ತಿರ್ತಾರೆ ಪ್ರತಿಯೊಂದು ಹುಡುಗಿಗೂ ಈ ರೀತಿಯ ಒಂದು ಈ ರೀತಿಯ ಒಂದು ವಿಡಿಯೋಸು ಅಥವಾ ಮೆಸೇಜಸ್ ಬಂದೇ ಇರುತ್ತೆ ಮ್ಯಾಮ್. ಎಲ್ಲರೂ ರಿಲೇಟ್ ಮಾಡ್ಕೋಬಹುದು. ಆದ್ರೆ ನಾನು ಹುಡುಗಿರಿಗೆ ಏನ್ ಕೇಳ್ಕೊಳ್ಳೋದು ಅಂತಂದ್ರೆ, ಈ ಒಂದು ಅಕೌಂಟ್ ಇಂದ ಮೆಸೇಜಸ್ ಬಂದಿದ್ರೆ ದಯವಿಟ್ಟು ಹೊರಗಡೆ ಬಂದು ಶೇರ್ ಮಾಡ್ಕೊಳ್ಳಿ, ಸೊ ದಟ್ ಇದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಅವಾಗ ಒಂದ್ ಸ್ವಲ್ಪ ಪ್ರೊಸೀಡ್ ಆಗುತ್ತೆ ತನಿಖೆಗೆ ಅಂತ. ಎಷ್ಟು ಜನ ಬ್ಲಾಕ್ ಮಾಡಿದ್ರೆ ನೀವು ಅಪ್ರಾಕ್ಸಿಮೇಟ್ಲಿ? ಮ್ಯಾಮ್, 180 ಜನನ್ನ ಬ್ಲಾಕ್ ಮಾಡಿದೀನಿ. ಇನ್ ಮಿಕ್ದವ್ರನ್ನೆಲ್ಲ ಬ್ಲಾಕ್ ಮಾಡಲ್ಲ. ಬುದ್ಧಿ ಕಳಿಸಿ ಒಂಥರ ರೀಹ್ಯಾಬ್ ಸೆಂಟರ್ ತರ ಮೇಡಮ್ ನನ್ನ ಕಮೆಂಟ್ ಸೆಕ್ಷನ್. ಈಗ ರೀಹ್ಯಾಬ್ ಸೆಂಟರ್ ಇರುತ್ತೆ ಗೊತ್ತಾ, ಕೆಲವರಿಗೆ ಕಾಯಿಲೆ ಇರುತ್ತೆ, ಕೆಲವರು ಮಾಡೋ ರೀಲ್ನ ನೋಡಿ ಅವ್ರಿಗೆ ಆಗ್ತಿರಲ್ಲ, ಅದನ್ನ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ನಾನು ಅವ್ರನ್ನೆಲ್ಲ ಪೇಷನ್ಸ್ ಅಲ್ವಾ ಮೇಡಮ್, ಅವ್ರನ್ನೆಲ್ಲ ವಾಸಿ ಮಾಡಿ ಆಚೆ ಕಳಿಸ್ತೀನಿ. ಈ ವಿಚಾರ ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ಮೇಲೆ ಒಂದಷ್ಟು ನಟಿಯರು ಇರ್ಬೋದು, ಕಿರುತೆರೆ ನಟಿಯರು ಸಹ ಧ್ವನಿ ಎತ್ತಕ್ಕೆ ಶುರು ಮಾಡಿದ್ರು. ಒಂದು ಒಳ್ಳೆ ಕಾಸ್ ಅಂತಾನೆ ಹೇಳ್ಬೋದು. ಒಬ್ಬರು ಒಂದು ಹೆಣ್ಣು ಏನಾದ್ರೂ ಧೈರ್ಯ ಮಾಡಿ ಮುಂದೆ ಬಂದ್ರೆ ಎಲ್ಲರೂ ಅವ್ರ ಹಿಂದೆ ಹಿಂಡಾಗಿ ಬರುವಂತದ್ದು ಎಷ್ಟು ಖುಷಿ ಕೊಡುತ್ತೋ. ಜೊತೆಗೆ ಈ ರೀತಿ ಬೆಳವಣಿಗೆ ನಿಜಕ್ಕೂ ಖುಷಿ ಕೊಡೋದಿಲ್ಲ, ಆದ್ರೂ ಒಬ್ರು ಧ್ವನಿ ಎತ್ತದಾಗ ಖುಷಿ ಕೊಡುತ್ತೆ. ಮ್ಯಾಮ್, ಇಲ್ಲಿ ರೇಣುಕಾ ಸ್ವಾಮಿ ಅವರ ಮಾತ್ರ ಕೆಟ್ಟದಾಗ ಮೆಸೇಜ್ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಅಂಡ್ ಇಲ್ಲಿ ಯಾರ್ಯಾರು ಧ್ವನಿ ಎತ್ತಿದ್ದಾರೆ ಅವರು ಈ ಒಂದು ಇಶ್ಯೂ ಬಗ್ಗೆ ಮಾತಾಡ್ತಿಲ್ಲ. ಈ ಒಂದು ಕೃತ್ಯದಿಂದ ಕೆಟ್ಟ ಮೆಸೇಜ್ ಇಂದ ಈ ಒಂದು ದೊಡ್ಡ ಅನಾಹುತ ಆಗೋಗಿದೆ. ಸೊ ಅಟ್ಲೀಸ್ಟ್ ಇವಾಗಾದ್ರೂ ಎಚ್ಚೆತ್ಕೊಳ್ಳಿ ಎಲ್ಲರೂ ಅಂತ ನಾವು ಧ್ವನಿ ಎತ್ತುತ್ತಾ ಇದೀವಿ. ಯಾಕಂತಂದ್ರೆ ಇನ್ನೂ ಒಂದಷ್ಟು ಜನ ಸಾಯೋದ್ ಬೇಡ ಅಂತ ಧ್ವನಿ ಎತ್ತುತ್ತಾ ಇದೀವಿ ಮ್ಯಾಮ್, ಅಷ್ಟೇ. ಒಂದಷ್ಟು ಮೆಸೇಜ್ಗಳನ್ನ ನೀವು ಮೊಬೈಲ್ ಅಲ್ಲಿ ತೋರಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಸಹ ಬಂದಿರುವಂತದ್ದು, ಅದನ್ನ ನಿಮಗೆ ತೋರಿಸಿರುವಂತದ್ದು ಕೇಳಿದಾಗ ನಿಮ್ಗೆ ಎಷ್ಟು ಶಾಕ್ ಆಯ್ತು? ಈಗಲೂ ನನಗೆ ಇದು ನ್ಯೂಡಿಟಿ ಮೆಸೇಜಸ್ ಬಂದೇ ಬರುತ್ತೆ ಮ್ಯಾಮ್. ಅದು ಪ್ರೊಫೈಲ್ ಪಿಕ್ಚರ್ ನೋಡಿದ್ರೆ ಹುಡುಗಿದಿರುತ್ತೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅವ್ರು ನೋಡಿದ್ರೆ ಮಾಸ್ಟರ್ಬೇಷನ್ ವಿಡಿಯೋಸು ಅಥವಾ ಪ್ರೈವೇಟ್ ಪಾರ್ಟ್ಸ್ಗಳ ಇಮೇಜ್ ಕಳ್ಸಿರ್ತಾರೆ. ಅಂಡ್ ನನಗೆ ಅನ್ಸೋ ಮಟ್ಟಿಗೆ ನನಗೆ ಚೆನ್ನಾಗಿ ಗೊತ್ತು ಮ್ಯಾಮ್, ಈ ವಿಡಿಯೋ ಯಾರೆಲ್ಲ ಹುಡುಗಿರು ನೋಡ್ತಿರ್ತಾರೆ ಪ್ರತಿಯೊಂದು ಹುಡುಗಿಗೂ ಈ ರೀತಿಯ ಒಂದು ಈ ರೀತಿಯ ಒಂದು ವಿಡಿಯೋಸು ಅಥವಾ ಮೆಸೇಜಸ್ ಬಂದೇ ಇರುತ್ತೆ ಮ್ಯಾಮ್. ಎಲ್ಲರೂ ರಿಲೇಟ್ ಮಾಡ್ಕೋಬಹುದು. ಆದ್ರೆ ನಾನು ಹುಡುಗಿರಿಗೆ ಏನ್ ಕೇಳ್ಕೊಳ್ಳೋದು ಅಂತಂದ್ರೆ, ಈ ಒಂದು ಅಕೌಂಟ್ ಇಂದ ಮೆಸೇಜಸ್ ಬಂದಿದ್ರೆ ದಯವಿಟ್ಟು ಹೊರಗಡೆ ಬಂದು ಶೇರ್ ಮಾಡ್ಕೊಳ್ಳಿ, ಸೊ ದಟ್ ಇದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಅವಾಗ ಒಂದ್ ಸ್ವಲ್ಪ ಪ್ರೊಸೀಡ್ ಆಗುತ್ತೆ ತನಿಖೆಗೆ ಅಂತ. ಎಷ್ಟು ಜನ ಬ್ಲಾಕ್ ಮಾಡಿದ್ರೆ ನೀವು ಅಪ್ರಾಕ್ಸಿಮೇಟ್ಲಿ? ಮ್ಯಾಮ್, 180 ಜನನ್ನ ಬ್ಲಾಕ್ ಮಾಡಿದೀನಿ. ಇನ್ ಮಿಕ್ದವ್ರನ್ನೆಲ್ಲ ಬ್ಲಾಕ್ ಮಾಡಲ್ಲ.
ಬುದ್ಧಿ ಕಳಿಸಿ ಒಂಥರ ರೀಹ್ಯಾಬ್ ಸೆಂಟರ್ ತರ ಮೇಡಮ್ ನನ್ನ ಕಮೆಂಟ್ ಸೆಕ್ಷನ್. ಈಗ ರೀಹ್ಯಾಬ್ ಸೆಂಟರ್ ಇರುತ್ತೆ ಗೊತ್ತಾ, ಕೆಲವರಿಗೆ ಕಾಯಿಲೆ ಇರುತ್ತೆ, ಕೆಲವರು ಮಾಡೋ ರೀಲ್ನ ನೋಡಿ ಅವ್ರಿಗೆ ಆಗ್ತಿರಲ್ಲ, ಅದನ್ನ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ನಾನು ಅವ್ರನ್ನೆಲ್ಲ ಪೇಷನ್ಸ್ ಅಲ್ವಾ ಮೇಡಮ್, ಅವ್ರನ್ನೆಲ್ಲ ವಾಸಿ ಮಾಡಿ ಆಚೆ ಕಳಿಸ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.